ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ದೆವ್ವ ಭೂತ ಪ್ರೇತ ಬಿಡಿಸ್ತೀನಿ ಅಂತ ಮಂದಿಗ ಮೋಸ ಮಾಡೋ ಹೆಣ್ಮಗಳನ್ನ ಹಿಡಿದ ಮಂದಿ ಆಕೆಗೆ ಹಿಡಿದಿದ್ದ ದೆವ್ವನ ಬಿಡಿಸ್ಯಾರ. ದಾವಣಗೆರೆಯಾಗ SSM ಬಡಾವಣೆ ಒಳಗ ಜನರಿಗ ದೆವ್ವ ಹಿಡಿದೈತಿ ಭೂತ ಹಿಡಿದೈತಿ ಅಂತ ಹೇಳಿ ನಾಮ ಹಾಕಾಕುಂತಿದ್ಲು. ಈಕಿನ ಹಿಡಿದ ಮಂದಿ ಆಕಿಗ ಚಲೋ ಪಾಠ ಕಲಿಸ್ಯಾರ. ಮನಿ ಮುಂದೆ ಸೇರಿದ ಮಂದಿ ಹಾರಿ ಗೂತ್ಲಿ ತಗೊಂಡು ಗದ್ಗಿ ತುಜದ್ ಕಟ್ಟಿ ಎಲ್ಲ ಹೊಡೆದು ಹಾಕ್ಯಾರ. ಈ ಮನ್ಯಾಗಿರು ಶಾಹಿದಾ ಬಾನು ಅನ್ನೋ ಹೆಣ್ಮಗಳ ಮೈ ಮೇಲೆ ಒಂದ್ ವರ್ಷದಿಂದ ದೇವ್ರು ಬರ್ತಿತ್ತಂತ. ಅದೇನ್ ಗಂಡ ದೇವ್ರು ಹೆಣ್ಣು ದೇವ್ರು ಗೊತ್ತಿಲ್ಲ, ಆದ್ರೆ ಹಿಂಗ ಬಂದ ದೇವ್ರು ಮಂದಿ ಕಷ್ಟ ಬಗೆ ಹರಿಸ್ತಿತ್ತಂತ. आते तो पैसे लेते नहीं हमें, नहीं मैं जाते नहीं आते तो पैसे लेते नहीं. एक नहावन को 300 रुपये लेती हूँ ना, वो हरियर नजदीक बुला ले जाको. क्या मुर्गिया गिरिया का क्या बोले तो है नहीं क्या मंगले जाको ಕರ್ಕಾತಿ ಹೊತ್ತಾಚಿ ಯಾದ ಯಾರಿಗೂ ಒಳ್ಳೆ ಮಾಡಿಲ್ಲ ರೀ ನಾವು, ಎಲ್ಲರಿಗೂ ಒಬ್ರಿಗೂ ಒಳ್ಳೆ ಮಾಡಿಲ್ಲ ನಾವು, ಕೆಟ್ಟದೇ ಮಾಡಿದ್ದೀವಿ ನಾವು. ಅದಕ್ಕೆ ಮತ್ತೆ ಅವ್ರು ಬರ್ಲಿ ಅವ್ರ ಬೈಯಿಂದ ಕೇಳ್ರಿ ನೀವು. ಸಿಕ್ಕವ್ರಿಗೆ ದೆವ್ವ ಹಿಡ್ದೈತಿ ನಾ ಅದನ್ನ ಬಿಡಿಸ್ತೀನಿ ಅಂತ ಹೇಳಿ ಮುಗ್ಧ ಮಂದಿನ ನಂಬಿಸಿ ಸಾವಿರಾರು ರೂಪಾಯಿ ಸುಲಿಗೆ ಮಾಡಿದ್ಲು. ಇದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಮಂದಿ ಸುಮ್ಮನೆ ಇದ್ರು. ಆದ್ರೆ ನಿನ್ನೆ ಏಕಾಏಕಿ ಏರಿಯಾ ಮಂದಿ ಸೇರಿ ಶಾಹಿದಾ ಮನಿಗೆ ನುಗ್ಗಿ ಕೈಗೆ ಸಿಕ್ಕ ಸಾಮಾನೆಲ್ಲ ಪುಡಿ ಪುಡಿ ಮಾಡಿ ಶಾಹಿದಾಗೂ ಹಿಡಿದು ಗುಸಾ ಕೊಟ್ಟರು. ಅಷ್ಟೇ ಅಲ್ಲ, ಆಮೇಲೆ ಅಕ್ಕಿನ ಪೊಲೀಸರಿಗೆ ಒಪ್ಪಿಸಿದ್ರು. ಇವರು ಇದು ಎಲ್ಲ ಮಾಡ್ತಿದ್ರು. ನಾವು 2 ಸಲ ಹೋಗಿದ್ದೀವಿ ಅಲ್ಲಿ. ನಮಗೆ ಅದು ಅನ್ನಿಸ್ಲಿಲ್ಲ, ನಿಜ ಅನ್ನಿಸ್ಲಿಲ್ಲ. ನಾವು ಬಿಟ್ಬಿಟ್ಟಿದ್ದೀವಿ. ಬಿಟ್ಬಿಟ್ಟಿದ ಮೇಲೆ ಇವ್ರು ಏನು ಮಾಡಿಬಿಟ್ರು, ನಾವು ಬರೋದು ಹೋಗೋದು ಬಿಟ್ಬಿಟ್ಟಿದ್ದೀವಲ್ಲ, ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ದೆವ್ವ ಬಿಟ್ಬಿಟ್ರು ಇವರು. ದೆವ್ವ ಬಿಟ್ಟಿದ ಮೇಲೆ ನಾವು ಎಲ್ಲೆಲ್ಲಿ ಹೋಗಿ ಅದು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಆದರೆ ನಾವು ನಮ್ಮ ಸ್ವಂತ ಮನೆ ಬಿಟ್ಟು ನಾವು ಬೇರೆ ಕಡೆ ಬಾಡಿಗೆ ಮನೆ ಹಿಡಿದಿದ್ದೀವಿ. ನಿಲ್ಲಾಕ ನೆಲೆ ಇಲ್ದ ಗಾಂಧಿನಗರದ ಸ್ಮಶಾನದಾಗಿದ್ದ ಈಕಿನ್ನ ಇಲ್ಲಿ ಜನರು ಕರ್ಕೊಂಡು ಬಂದು ಮನಿ ಮಾಡಿಕೊಟ್ಟಿದ್ರು. ಆದ್ರೆ ಈಕಿ ದುಡಿದು ಬದುಕು ಸಾಕ್ಸು ಬದ್ಲಿ ಮಂದಿಗೆ ಮೋಸ ಮಾಡಕ್ ಶುರು ಮಾಡಿದ್ಲು. ಒಳ್ಳೆ ಶಾಂತಿ ಇತ್ತು. ಶಾಂತಿ ಇದ್ದಾಗ ಆಕಸ್ಮಿಕ ಅಮ್ಮ ಬರ್ತೈತಿ ದೇವ್ರು ಬರ್ತೈತಿ ಅಂತ ಜನಗಳಿಗೆಲ್ಲ ಗಬಲಿ ಹಚ್ಚಿ ಮನೆ ಒಳಗ ಹೊಡಕ್ ಹಾಕಿ ಇದೆಲ್ಲ ಒಂದು ಇದು ಮಾಡಕತ್ತಿದಾರ. ಒಳ್ಳೇದ್ ಕೇಳಕ್ ಹೋದ್ರೆ ಮಣ್ಣು ತೂರೋದು, ಇದು ಮಾಡೋದು, ಏನ್ರಿ ದಬ್ಬಾಳಿಕೆ ಮಾಡೋದು, ಹೊರಗಡೆ ಜನ ಕರ್ಕೊಂಬರೋದು, ದಬ್ಬಾಳಿಕೆ ಮಾಡೋದು. ಇಡೀ ಓಣ್ಯಾಗ ಶಾಪ, ಒಂದು ದೆವ್ವ ಶಾಪ ಆಗ್ಬಿಟ್ಟೈತಿ. ಒಬ್ರಿಗೊಬ್ರು ತೊಂದ್ರೆ ಏನ್ರಿ. ಈಗ ನಾವ್ ಏನಪ್ಪಾ ಅಂದ್ರೆ ಒಂದ್ ಮನ್ಯಾಗ ಒಂದ್ ಮನೆ ಸೇರಂಗಿಲ್ಲ, ಆ ತರ ಪರಿಸ್ಥಿತಿ ಬಂದೈತಿ. ಒಟ್ನ್ಯಾಗ ಈ ಹೆಣ್ಮಗಳ ಅಸ್ಲಿ ಮುಖವಾಡ ಬಯಲಿಗೆ ಬಂದೈತಿ. ಮಂದಿಗೆ ಮೋಸ ಮಾಡೋ ಹೆಣ್ಮಗಳಿಗೆ ಜನರ ಚಲೋ ಪಾಠ ಕಲ್ಸ್ಯಾರ. ರಾಜಪ್ಪ ಸುತ್ತೂರ್, ಸುವರ್ಣ ನ್ಯೂಸ್, ದಾವಣಗೆರೆ. ಸರ್ಕಾರದವರು ರೈತ ಮಂದಿ ಅನುಕೂಲಕ್ಕೆ ಸಾಕಷ್ಟು ಯೋಜನಾ ಮಾಡ್ತಾರ, ರೊಕ್ಕಾನೂ ಬಿಡುಗಡೆ ಮಾಡ್ತಾರ. ಆದ್ರ ಅಧಿಕಾರ ಮಂದಿ ನಿರ್ಲಕ್ಷ್ಯದಿಂದ ಯೋಜನಾ ಸರಿಯಾಗಿ ರೈತರ ಮಂದಿಗ ಮುಟ್ಟಂಗಿಲ್ಲ. ದಾವಣಗೆರೆ ಜಿಲ್ಲಾದಾಗ ಹಿಂಗ ಆಗಿತ್ತು ನೋಡ್ರಿ. ಮುಳ್ಳಿನ ಕಂಟಿಯಾಗ ಸಿಕ್ಕೊಂಡಿರೋ ಬೋರ್ವೆಲ್ಲು, ಜಂಗ್ ಹಿಡಿದಿರೋ ಪಂಪ್ ಸೆಟ್ಟು, ಹೊಲಕ್ಕ ನೀರ್ ಹಾಸಾಕ ಆಗ್ಲಾರ್ದ ಒಣಗಿ ನಿಂತಿರೋ ಬೆಳಿ, ಇದನ್ನೆಲ್ಲ ನೋಡಿದ್ರ ದಾವಣಗೆರೆ ರೈತ ಮಂದಿಗೆ ಸಂಕಟಕ್ಕೇತಿ. ಸರ್ಕಾರ ಪಂಪ್ ಸೆಟ್ಟಿಗೆ ಹೊಸ IP ಸೆಟ್ ಕೊಡಾಕ ಬೆಸ್ಕಾಮಿಗೆ ಅನುದಾನ ಬಿಡುಗಡೆ ಮಾಡೈತಿ. ಕೊಡ್ಬೇಕಾಗಿದ್ದ ರೊಕ್ಕ ರೈತರಿಗೆ ಕೊಟ್ಟಿದ್ರ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಆದ್ರ ಬೆಸ್ಕಾಂ ಅಧಿಕಾರಿ ಮಂದಿ ಅದನ್ನ ಬ್ಯಾರೆ ಕೆಲಸಕ್ಕೆ ಖರ್ಚು ಮಾಡ್ಯಾರ ಅನ್ನೋದು ರೈತ ಮಂದಿ ಆರೋಪ. ದಾವಣಗೆರೆ ವಿಭಾಗೀಯ ಕಚೇರಿಯಲ್ಲಿ 2260 ರೈತರ ಕೃಷಿ ಪಂಪ್ ಸೆಟ್ಗಳ IPS ಸೆಟ್ಗಳ ಅರ್ಜಿ ನೋಂದಣಿ ಮಾಡಿ ಅಂದಾಜು ಪಟ್ಟಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಆದರೆ ಈ ಘನ ಸರ್ಕಾರ ಆ ಕೃಷಿ ರೈತರ IP ಸೆಟ್ಗಳ ಒಂದು ಆಡಳಿತಾತ್ಮಕ ಅನುಮೋದನೆಗೆ ಯಾವುದೇ ರೀತಿಯಾದಂಥ ಅನುದಾನವನ್ನು ಇವತ್ತಿನವರೆಗೂ ಬಿಡುಗಡೆ ಮಾಡಿಲ್ಲ. ದಾವಣಗೆರೆ ಜಿಲ್ಲಾದಾಗ 2260 ಮಂದಿ ಪಂಪ್ ಸೆಟ್ ಕನೆಕ್ಷನ್ ಮಾಡಾಕ ಬೆಸ್ಕಾಂಗೆ ಅರ್ಜಿ ಹಾಕಿದ್ರು. ಸರ್ಕಾರ ಒಬ್ಬ ರೈತಗ 2 ಲಕ್ಷ ಅನುದಾನ ಕೊಡಬೇಕಂತ ರೂಲ್ಸ್ ಮಾಡೈತಿ. 3 ವರ್ಷದಾಗ 15 ಕೋಟಿ ಬಿಡುಗಡೆ ಮಾಡೈತಿ. ಆದ್ರ ಬೆಸ್ಕಾಂ ಅಧಿಕಾರಿ ಮಂದಿ ರೈತರ ಪಂಪ್ ಸೆಟ್ಟಿಗೆ ಬಿಡುಗಡೆ ಮಾಡಿದ್ದು ಬರೇ 20 ಲಕ್ಷ ಮಾತ್ರ.
ಸರ್ಕಾರದ ಅನುದಾನ ಸಿಗ್ತೈತಿ ಅಂತ ರೈತರು ಬೋರ್ ಕೊರೆಸಿ ಕಾದದ್ದ ಬಂತು. ಆದ್ರ ಅನುದಾನ ಮಾತ್ರ ಸಿಗವಲ್ದು ಅನ್ನೋ ಬೇಸರ ರೈತ ಮಂದಿಗೈತಿ. ವಿಷ ಕುಡಿಯೋ ಪರಿಸ್ಥಿತಿ ಆಕತ್ತೆ. ಈಗ ನೀರ್ ಬಿದ್ದಾಗಂತೂ ಗೊತ್ತ ಅಷ್ಟೇ, ಬೋರ್ನೇ ನೀರ್ ಬಿತ್ತು ಅಂತ. ಆದ್ರೆ ನೀರಿಲ್ಲ ಅಂತ ಅಂದ್ಬಿಟ್ರೆ ನನಗೆ ಇನ್ನೊಂದು ಬೋರು ಕೊರ್ಸನಕ್ಕಾಗಲ್ಲ. ಇರೋದು 4 ಎಕರೆ ಹೊಲ ನಾನು ಮಾರ್ಕೆನಕ್ಕಾಗತ್ತೆ. ಐಪಿ ಸೆಟ್ ಅಳವಡಿಸಾಕ ಸರ್ಕಾರ ನೀಡಿದ್ದ ಅನುದಾನ ಸರಿಯಾಗಿ ಬಳಕೆಯಾಗಿಲ್ಲ ಅನ್ನೋ ಆರೋಪ ಐತಿ. ಇನ್ನಾದ್ರೂ ಅಧಿಕಾರಿ ಮಂದಿ ರೈತರಿಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ಸಂಬಂಧಪಟ್ಟವರು ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ.